ಸಿಂಹರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸಕ್ಕೆ ಆದ್ಯತೆಯನ್ನು ನೀಡಬೇಕು. ವಿದ್ಯಾ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ವ್ಯಾಸಂಗ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಸಾಧನೆಗೆ ಅವಕಾಶ ಇದೆ. ಆದರೆ ನಿಮ್ಮ ಪ್ರಯತ್ನ ಅಲ್ಲಿ ಬಹಳ ಮುಖ್ಯ. ಭಗವಂತನ ಅನುಗ್ರಹ, ಅದೃಷ್ಟದ ಜೊತೆಗೆ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ, ನಿಮ್ಮ ಗಟ್ಟಿತನ ಏನಿದೆ ಅದು ನಿಮಗೆ ಪೂರ್ಣ ಫಲವನ್ನು, ಪೂರ್ಣ ಫಲಿತಾಂಶವನ್ನು ಧನಾತ್ಮಕವಾಗಿ ನೀಡ್ತಕ್ಕಂಥದ್ದಾಗತ್ತೆ. ಬೇರೆ ಚಟುವಟಿಕೆಗಳಲ್ಲೂ ಕೂಡ ನಿರ್ದಿಷ್ಟವಾಗಿ ನೀವು ನಿಮ್ಮ ತೊಡಗಿಸ್ಕೊಳ್ಳಿ. ವಿದ್ಯೆಗೆ ಪೂರಕವಾದಂತಹ ಯಾವುದು ಬೇಕೋ ಅದರಲ್ಲಿ ನೀವು ಚಟುವಟಿಕೆಯಿಂದ ಇರಿ, ಆಸಕ್ತರಾಗಿರಿ, ಉತ್ಸುಕತೆಯಿಂದ ಇರಿ. ಅಲ್ಲಿ ನೀವು ಭಾಗಿಗಳಾಗಿ, ಬೇಡ ಅಂತ ಏನಿಲ್ಲ. ಆದರೆ ವಿದ್ಯಾಭ್ಯಾಸವೇ ನಿಮಗೆ ಮುಖ್ಯವಾದಂತಹ ಗುರಿಯಾಗಿರಬೇಕು ಅನ್ನುವಂಥದ್ದು. ಶೀತ ಸಂಬಂಧಿಯಾದಂತಹ ಸಮಸ್ಯೆಗಳು ಕಾಡಬಹುದು. ಸ್ವಲ್ಪ ಅದರ ಬಗ್ಗೆ ಗಮನವನ್ನು ಹರಿಸಿದಾಗ ಬೇರೆ ಬೇರೆ ಕೆಲಸಗಳಿಗೆ ಅದು ತೊಂದರೆಯನ್ನು ಮಾಡೋದು ತಪ್ಪುತ್ತೆ ಅಂತ ಅರ್ಥ. ಅಧಿಕವಾದಂತಹ ತಿರುಗಾಟದಿಂದ ಸ್ವಲ್ಪ ಬೇಸರವಾಗುತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ಅನಿವಾರ್ಯವೇನೋ ಅಂತ ಹೇಳಿ ಅನ್ನಿಸಬಹುದು. ಮಿತ್ರರ ಜೊತೆ ಕಲಹವಾಗತಕ್ಕಂತಹ ಸಂದರ್ಭ, ಅಂದರೆ ಸ್ನೇಹಿತರ ಜೊತೆಯಲ್ಲಿ ಜಗಳವನ್ನು ಮಾಡ್ಕೊಳ್ತಕ್ಕಂಥದ್ದು, ಅದು ಬೇಡ. ಯಾಕೆ ಅಂತಂದರೆ ನೀವು ಅವರು ಆಪ್ತರಾಗಿದ್ದಾಗ ಜಗಳ ಅಲ್ಲಿ ಸರಿ ಅಂತ ಹೇಳಿ ಅನಿಸೋದಿಲ್ಲ. ಬಂಧುಗಳ ಜೊತೆ ಮಾತುಕತೆಯಿಂದ ಸಂತೋಷವಾಗ್ತಕ್ಕಂಥದ್ದು, ಉತ್ತಮವಾದಂತಹ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗುವ ಸಾಧ್ಯತೆಗಳಿರುತ್ತೆ. ಅಂತಹ ಅನುಕೂಲ, ಅಂತಹ ವ್ಯವಸ್ಥೆಯನ್ನು ಮಾಡಿದಾಗ ನಿಮಗೆ ಎಲ್ಲವೂ ಕೂಡ ಮಂಗಳಕರವಾಗಿರುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ ಈ ದಿವಸ ಮಕ್ಕಳಿಂದ ಸಹಾಯ ಸಹಕಾರ ಅಂತಕ್ಕಂಥದ್ದಾಗತ್ತೆ, ಸಿಕ್ಕತ್ತೆ. ರಾಜಕಾರಣಿಗಳ ಸಂಪರ್ಕವಾಗತ್ತೆ. ಒಂದಷ್ಟು ಭರವಸೆಯ ಮಾತುಗಳನ್ನು ಹೇಳ್ತಾರೆ. ಆದರೆ ಆ ಭರವಸೆಯ ಮಾತುಗಳು ಈಡೇರುವವರೆಗೂ ಅದು ಯಾವುದನ್ನು ಕೂಡ ಸತ್ಯ ಅಂತ ಹೇಳಿ ನೀವು ನಂಬಿದರೆ ಮೂರ್ಖರಾಗಿಬಿಡ್ತೀರಿ. ಅದರಿಂದ ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಆ ಕ್ಷಣಕ್ಕೆ ಯಾವ ರೀತಿ ನೀವು ಪ್ರತಿಕ್ರಿಯಿಸ್ಬೋದು ಅದನ್ನು ಮಾತ್ರ ಮಾಡಿ ಅನ್ನುವಂಥದ್ದು. ಅವಮಾನಕ್ಕೆ ಅವಕಾಶಗಳಾಗತ್ತೆ. ಅದರಿಂದ ಸರಿಯಾದಂತಹ ಸಂದರ್ಭಗಳನ್ನು ನೀವು ಗಮನಿಸಬೇಕಾದಂಥದ್ದು. ನೀವು ಕೂಡ ಹದ್ದು ಮೀರಿ ಮಾತಾಡ್ತಕ್ಕಂಥದ್ದು, ದುರ್ನಡವಳಿಕೆಯನ್ನು ಇಟ್ಟುಕೊಳ್ತಕ್ಕಂಥದ್ದು, ಇದು ಯಾವುದೂ ಕೂಡ ಒಳ್ಳೆಯದಲ್ಲ ಅಂತ ಹೇಳುವಂಥದ್ದು. ವಾಹನ ಅಪಘಾತವಾಗ್ತಕ್ಕಂತಹ ಸಾಧ್ಯತೆ. ಯಶಸ್ಸಿನ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಆದರೆ ಯಶಸ್ಸನ್ನು ಹೇಗೆ ತಂದುಕೊಳ್ಳೋದು ಅದರ ಬಗ್ಗೆ ಸರಿಯಾದಂತಹ ನಿರ್ಧಾರಗಳು, ದೃಢವಾದಂತಹ ಸಂಕಲ್ಪ ಇದು ಬೇಕಾಗುತ್ತೆ. ಆಸ್ತಿಯ ವಿಚಾರದಲ್ಲಿ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ಅಲ್ಲಿ ನೀವು ಆಡ್ತಕ್ಕಂತಹ ಮಾತೇ ಪ್ರಮುಖವಾಗುತ್ತೆ. ಆ ಮಾತಿನಿಂದ ಸಮಸ್ಯೆಗಳು ಉದ್ಭವವಾಗ್ತಕ್ಕಂಥದ್ದು. ಬಗೆಹರಿತಕ್ಕಂತಹ ವಿಷಯವೂ ಕೂಡ ಕಗ್ಗಂಟಾಗಿ ಕೂತ್ಕೊಳ್ತಕ್ಕಂಥದ್ದಾಗತ್ತೆ. ರುದ್ರದೇವರ ಪ್ರಾರ್ಥನೆಯನ್ನು ಮಾಡಿ ಆ ಪರಮಾತ್ಮ ಈಶ್ವರ ನಿಮಗೆ ಸರ್ವಾಭೀಷ್ಟಗಳನ್ನು ಉಂಟು ಮಾಡಲಿ. ಶುಭವಾಗಿ. ತುಲಾರಾಶಿ ಮೇಲಧಿಕಾರಿಗಳಿಂದ, ಮನೆಯಲ್ಲಿ ಹಿರಿಯರಿಂದ ನಿಮಗೆ ಏನೋ ಒಂದು ರೀತಿಯ ಬೇಸರವಾಗಬಹುದು. ನೀವು ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅವರ ಮನಸ್ಸನ್ನು ಗೆಲ್ಲೋದಕ್ಕೆ ಆಗದೇ ಇರಬಹುದು ಅಂತ ಹೇಳಿ ಅರ್ಥ. ಕುಟುಂಬದಲ್ಲಿ ಮಾತ್ರ ಶಾಂತಿಯ ವಾತಾವರಣ ಇರುತ್ತೆ. ಅಂತಹ ಶಾಂತಿಯ ವಾತಾವರಣವನ್ನು ಹಾಗೆ ಉಳಿಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಬೇರೆಯವರಿಗೆ ಏನೂ ಸಲಹೆಯನ್ನು ನೀಡಬೇಡಿ. ನೀವು ಕೊಟ್ಟಂತಹ ಸಲಹೆಯಿಂದ ಅವರು ಉಪಯೋಗ ಪಡ್ಕೊಳ್ತಾರೆ, ಕೊನೆಗೆ ನಿಮ್ಮನ್ನೇ ನಿಷ್ಠುರ ಮಾಡ್ತಾರೆ. ಇದು ಬೇಕಾಗಿತ್ತಾ ಅನ್ನುವಂಥದ್ದು ಕೊನೆಯಲ್ಲಿ ಪ್ರಶ್ನೆಯಾಗತ್ತೆ. ಅಪ್ರಿಯವಾದಂತಹ ಕೆಲಸಗಳನ್ನು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ನಿಮ್ಗೆ ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ, ಆದರೆ ಆ ಅನಿವಾರ್ಯತೆ ನಿಮ್ಮನ್ನು ಹೆಚ್ಚು ಕಾಡುವಂಥದ್ದಾಗಿ ಆ ಕೆಲಸಕ್ಕೆ ಮುಂದಾಗುವಂತಹ ಪ್ರಯತ್ನಗಳು ನಿಮ್ಮಿಂದ ನಡೆಯುವಂಥದ್ದಿರುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂತಹ ದಿವಸ ಇದು. ಮಕ್ಕಳ ಸಹಾಯ ಸಹಕಾರ ನಿಮಗೆ ಪರಿಪೂರ್ಣವಾಗಿ ಸಿಕ್ಕುತ್ತೆ. ಹಾಗಾಗಿ ನಿಮಗೆ ಯಾವುದೋ ಒಂದು ರೀತಿಯ ಮನೋಬೆಂಬಲ ಇದೆ ಅನ್ನುವಂತಹ ಧೈರ್ಯ ಹೆಚ್ಚಾಗತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ 21 ಸಲ ಈ ಮಂತ್ರ ಪಠನೆಯನ್ನು ಮಾಡಿ ಗಣೇಶನನ್ನು ಪ್ರಾರ್ಥಿಸಿ, ಪೂಜಿಸಿ, ಅರ್ಚಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ. ಶುಭವಾಗಿ. ವೃಶ್ಚಿಕ ರಾಶಿ ಕೆಟ್ಟ ನಿರ್ಧಾರಗಳಿಗೆ ಅವಕಾಶವನ್ನು ಮಾಡಿಕೊಳ್ಬೇಡಿ. ಯಾವುದೋ ಒಂದು ಸಣ್ಣ ಪುಟ್ಟ ಮಾತು ಬಂತು, ಜಗಳ ಆಯಿತು, ಇನ್ನೇನೋ ಒಂದು ಯಾವುದೋ ಒಂದು ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದೆ, ಇದಕ್ಕೆ ಕೆಟ್ಟ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ಸರ್ವಥೇಪಿ ಒಳ್ಳೆಯದಲ್ಲ. ಯಾವುದೋ ಒಂದು ಸೋಲು ಅಥವಾ ಒಂದು ಕೆಟ್ಟ ಘಳಿಗೆ ನಮಗೆ ಭವಿಷ್ಯದಲ್ಲಿ ಬೆಳೆಯುವುದಕ್ಕೆ ಅದು ಬುನಾದಿ ಆಗಬೇಕೇ ಹೊರತು ಕೆಟ್ಟ ನಿರ್ಧಾರ ಮಾಡೋದಕ್ಕೆ ವಸ್ತು ಆಗಬಾರ್ದು, ಕಾರಣ ಆಗಬಾರ್ದು ಅನ್ನುವಂತಹ ಅರ್ಥ. ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರತಕ್ಕಂತಹ ದಿವಸ ಅದು ಹೌದು. ಪ್ರತಿಯೊಬ್ಬರಿಗೂ ಎಲ್ಲ ದಿವಸವೂ ಕೂಡ ನೆಮ್ಮದಿ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಒಬ್ಬರಿಗೆ ಯಾವುದೋ ದುಡ್ಡಿನ ವಿಚಾರದಲ್ಲಿ ನೆಮ್ಮದಿ ಇರೋದಿಲ್ಲ,
ಇನ್ನೊಬ್ಬರಿಗೆ ಆರೋಗ್ಯದ ವಿಚಾರದಲ್ಲಿ, ಇನ್ನೊಬ್ಬರಿಗೆ ತಮ್ಮ ಕೆಲಸದಲ್ಲಿ, ಇನ್ನೊಬ್ಬರಿಗೆ ಓದಿನ ವಿಚಾರದಲ್ಲಿ, ಹೀಗೆ ಹಲವಾರು ವಿಷಯಗಳು ನಾವು ಯಾವ್ಯಾವುದಕ್ಕೆ ಅಂಟ್ಕೊಂಡಿರ್ತೀವಿ ಅವೆಲ್ಲವೂ ಕೂಡ ನಮಗೆ ಎಲ್ಲ ಕಾಲದಲ್ಲೂ ನೆಮ್ಮದಿಯನ್ನು ಕೊಡುತ್ತೆ ಅಂತ ಹೇಳೋದಕ್ಕೆ ಬರದೇ ಇರತಕ್ಕಂತಹದ್ದು. ತಂದೆ ಮಕ್ಕಳ ಮಧ್ಯದಲ್ಲಿ ವಾಗ್ವಾದ ನಡೀಬಹುದು, ಅದು ಸ್ವಲ್ಪ ಬೇಸರಕ್ಕೆ ಕಾರಣವಾಗುತ್ತೆ. ಅವಕಾಶ ಕೈ ತಪ್ಪತಕ್ಕಂತಹ ಭೀತಿ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತ ಹುಡುಕಬೇಕು. ಮನೆಯಲ್ಲೇ ಕೂತ್ಕೊಂಡು ನನಗೆ ಯಾವುದೋ ಅವಕಾಶ ಸಿಗಬೇಕು ಅಂದರೆ ಆಗೋದಿಲ್ಲ. ನಿಮ್ಮ ಪ್ರಯತ್ನವನ್ನು ಯಾವ ವಿಷಯವಾಗಿ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರೋ ಆ ದಿಶೆಯಲ್ಲಿ, ಆ ದಾರಿಯಲ್ಲಿ, ಆ ಪಥದಲ್ಲಿ ನೀವು ನಡೆದಾಗ ಮಾತ್ರ ಆ ಒಂದು ಅವಕಾಶ ನಿಮ್ಮ ಹತ್ತಿರಕ್ಕೆ ಬರುವಂಥದ್ದಾಗತ್ತೆ. ಅಪಘಾತವಾಗ್ತಕ್ಕಂತಹ ಸಂಭವ ಸೂಚ್ಯವಾಗಿ ಕಾಣ್ತಾ ಇದೆ. ಎಚ್ಚರಿಕೆಯಿಂದ ಇರಬೇಕು. ಆಗೇ ಬಿಡುತ್ತೆ ಅಂತ ಹೇಳಿ ಮನೆಯಲ್ಲೇ ಕೂತ್ಕೊಳ್ಳುವಂಥದ್ದಲ್ಲ, ಕೂತ್ಕೊಳ್ಳೋದಕ್ಕಾಗುವುದೂ ಇಲ್ಲ. ಹಾಗಂತ ಎಚ್ಚರ ತಪ್ಪಿದರೆ ತೊಂದರೆಯೂ ಕೂಡ ತಪ್ಪಿದ್ದಲ್ಲ ಅನ್ನುವಂಥದ್ದು ತಿಳಿಬೇಕು. ದೂರದೂರಿನ ಪ್ರಯಾಣದ ಸಾಧ್ಯತೆ ಅಥವಾ ಆ ಒಂದು ಸಂಕಲ್ಪ ಅಥವಾ ಆ ಒಂದು ಯೋಚನೆಗಳು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಶಕ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಈ ಮಂತ್ರವನ್ನು 9 ಬಾರಿ ಪಠನೆ ಮಾಡಿ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗಿದೆ.